ಸೊ ಇಲ್ಲಿ ಇನ್ನೊಂದು ಮುಖ್ಯವಾಗಿರುವಂತಹ ವರ್ಬ್ನ ಭಾಗವನ್ನು ನೋಡೋಣ. ಅದು ಏನು ಅಂತ ಅಂದ್ರೆ ಪಾರ್ಟಿಸಿಪಲ್. ಬಹಳ ವಿದ್ಯಾರ್ಥಿಗಳು ನಾನು ನೋಡಿದ್ದೇನೆ. ಆ ಈ ಒಂದು ವರ್ಡ್ ಕೇಳಿದ ತಕ್ಷಣ ಅವರಿಗೆ ಗೊಂದಲಮಯವಾದಂತಹ ಏನೋ ಸನ್ನಿವೇಶ ಬಂದ್ಬಿಡ್ತದೆ ಅವ್ರ ಮುಂದೆ. ಏನೋ ಅವ್ರ ಮೈಂಡ್ ಅಲ್ಲಿ ಏನು ಓಡೋದಿಲ್ಲ, ಏನದು ಪಾರ್ಟಿಸಿಪಲ್ ಅಂತ ಅವ್ರು ವಿಚಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಸೊ ಪಾರ್ಟಿಸಿಪಲ್ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡೋದಾದ್ರೆ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಏನು ಹಿಯರಿಂಗ್ ದ ನಾಯ್ಸ್ ದ ಬಾಯ್ ವೋಕ್ ಅಪ್. ಏನು ಹಿಯರಿಂಗ್ ದ ನಾಯ್ಸ್ ದ ಬಾಯ್ ವೋಕ್ ಅಪ್. ಸೌಂಡ್ ಕೇಳೋದ್ರ ಮೂಲಕ, ಸೌಂಡ್ ಕೇಳಿದ ನಂತರ, ಏನು ಸೌಂಡ್ ಅಥವಾ ನಾಯ್ಸ್ ಕೇಳಿದ ನಂತರ ಆ ಹುಡುಗ ಎದ್ದನು, ಸಣ್ಣ ಹುಡುಗ ಎದ್ದಪ್ಪ. ಏನು ನಾಯ್ಸ್ ಕೇಳಿದಂತೆ ಎದ್ದು. ಸೊ ಇಲ್ಲಿ ನಮ್ಗೆ ಹಿಯರಿಂಗ್ ಅನ್ನುವಂಥ ಶಬ್ದ ಇಲ್ಲಿ ಕಾಣ್ತಾ ಇದೆ. ಈ ಶಬ್ದ ಏನಿದೆಯಲ್ಲ, ಈ ಶಬ್ದದಲ್ಲಿ ಒಂದು ಡಿಫ್ರೆಂಟ್ ಆಗಿರುವಂತಹ ಏನೋ ಸ್ಟ್ರಕ್ಚರ್ ಇದೆ. ಏನಿದೆ ಇಲ್ಲಿ? ಹಿಯರ್ ಎಂಬ ವರ್ಡ್ ಇದೆ, ಪ್ಲಸ್ ಅದರ ಜೊತೆ ING ಇದೆ. ಓಕೆ, ಇಲ್ಲಿ ನಮಗೆ ವರ್ಬ್ ಕಾಣ್ತಾ ಇದೆ, ಹೌದಾ? ಅದರ ಜೊತೆ ING ಇದೆ. ಓಕೆ, ಮತ್ತು ಇದು ಇದು ಏನ್ ಮಾಡ್ತಾ ಇದೆ ಅಂತ ಅಂದ್ರೆ ನಾಯ್ಸ್ ಎಂಬ ಪದವನ್ನ ಮೋಡಿಫೈ ಮಾಡ್ತಾ ಇದೆ. ಓಕೆ, ನಾಯ್ಸ್ ಎಂಬ ಪದವನ್ನ ಮೋಡಿಫೈ ಮಾಡ್ತಾ ಇದೆ. ಸೊ ಇಲ್ಲಿ ನಾಯ್ಸ್ ಎಂಬ ಪದವು ನೌನ್ ಆಗಿರುವಂಥದ್ದು. ಇದೇನಾಗಿದೆ? ನೌನ್ ಆಗಿದೆ, ಹೌದಾ? ಸೊ ನೌನ್ ಅನ್ನ ಮೋಡಿಫೈ ಮಾಡುವಂತಹ ಪದ ಯಾವುದು ಅಂತ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ? ಅಡ್ಜೆಕ್ಟಿವ್ ಅಂತ ಕರಿತೀವಿ, ಹೌದಾ? ಸೊ ನಾವು ನೋಡಿದ್ವಿ ಅಡ್ಜೆಕ್ಟಿವ್ ಹೆಂಗಿರುತ್ತೆ, ಅಡ್ಜೆಕ್ಟಿವ್ ಯಾವ ರೀತಿ ಇರುತ್ತೆ. ಅಡ್ಜೆಕ್ಟಿವ್ ಹೇಗಿರುತ್ತೆ? ಹಿ ಈಸ್ ಹ್ಯಾಂಡ್ಸಮ್, ಶಿ ಈಸ್ ಬ್ಯೂಟಿಫುಲ್. ಸೊ ಇದು ಕೂಡ ಶಿ ಈಸ್ ಬ್ಯೂಟಿಫುಲ್, ಇದು ಒಂದು ಅಡ್ಜೆಕ್ಟಿವ್ ಆಯ್ತು. ಹ್ಯಾಂಡ್ಸಮ್ ಅಡ್ಜೆಕ್ಟಿವ್ ಆಯ್ತು. ಆದ್ರೆ ಇಲ್ಲಿ ನಮ್ಗೆ ಇದು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ, ಅಟ್ ದ ಸೇಮ್ ಟೈಮ್ ನಮ್ಗೆ ಇಲ್ಲಿ ವರ್ಬ್ ಆಗಿಯೂ ಕಾಣ್ತಾ ಇದೆ. ಇಲ್ಲಿ ನಮ್ಗೆ ಅದ್ರ ಜೊತೆ ಹಿಯರಿಂಗ್ ಎಂಬ ಹಿಯರ್ ಎಂಬ ವರ್ಬ್ ಇಲ್ಲಿ ಕಾಣ್ತಾ ಇದೆ. ಅದ್ರ ಜೊತೆ ING ಸೇರಿಸಿದ್ದಾರೆ. ING ಸೇರಿಸೋದ್ರ ಮೂಲಕ ಇದನ್ನ ಅಡ್ಜೆಕ್ಟಿವ್ ಅನ್ನಾಗಿ ಅವರು ಮಾಡಿದ್ದಾರೆ. ಸೊ ಇವನ್ನ ನಾವೇನಂತ ಕರಿತೀವಿ? ಪಾರ್ಟಿಸಿಪಲ್ ಅಂತ ನಾವು ಕರಿತೀವಿ. ಓಕೆನಾ? ಆಮೇಲೆ ಏನಂತ ಕರಿತೀವಿ? ಪಾರ್ಟಿಸಿಪಲ್ ಅಂತ ಕರಿತೀವಿ. ಈಗ ಚಾರ್ಟ್ ಮೂಲಕ ನಾವು ನೋಡೋಣ. ಇಲ್ಲಿ ನೋಡಿ, ಸೊ ಪಾರ್ಟಿಸಿಪಲ್ ನ ಮೂರು ರೀತಿಯಲ್ಲಿ ನಾವು ವಿಂಗಡಿಸ್ತೇವೆ. ಮೂರು ರೀತಿಯಲ್ಲಿ ನಾವು ವಿಂಗಡಿಸ್ತೀವಿ. ಒಂದು ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ, ಇನ್ನೊಂದು ಪಾಸ್ಟ್ ಪಾರ್ಟಿಸಿಪಲ್, ಇನ್ನೊಂದು ಪರ್ಫೆಕ್ಟ್ ಪಾರ್ಟಿಸಿಪಲ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡೋದಾದ್ರೆ ನಾವು ಈ ಮೊದಲನೇ ಎಕ್ಸಾಂಪಲ್ ನೋಡಿದ್ರಲ್ಲ, ಇದು ಪ್ರೆಸೆಂಟ್ ಪಾರ್ಟಿಸಿಪಲ್ ನ ಉದಾಹರಣೆ. ಏನು? ಪ್ರೆಸೆಂಟ್ ಪಾರ್ಟಿಸಿಪಲ್ ನ ಉದಾಹರಣೆ. ಸೊ ಇದು ಏನಾಗಿರ್ತದೆ? ಸೊ ಪಾರ್ಟಿಸಿಪಲ್ ಅನ್ನುವಂಥದ್ದು ಒಂದು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಪಾರ್ಟಿಸಿಪಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಅದು ಮೂರು ರೀತಿಯಲ್ಲಿ ವರ್ಕ್ ಮಾಡ್ತಾ ಇದೆ. ಆ ಮೂರು ಭಾಗಗಳನ್ನ ಏನಂತ ಕರಿತೀವಿ? ಮೂರು ರೀತಿಯಲ್ಲಿ ಏನು ವರ್ಕ್ ಮಾಡ್ತದಲ್ಲ, ಅದನ್ನ ಒಂದೊಂದು ಭಾಗಗಳನ್ನಾಗಿ ಬಿಡಿಸ್ತೀವಿ. ಅದನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ, ಒಂದು ಫಾಸ್ಟ್ ಪಾರ್ಟಿಸಿಪಲ್ ಇದೆ, ಒಂದು ಪರ್ಫೆಕ್ಟ್ ಪಾರ್ಟಿಸಿಪಲ್ ಇದೆ. ನಾವು ಮೊದಲನೇ ಎಕ್ಸಾಂಪಲ್ ನೋಡಿದೀವಲ್ಲ, ಅದು ಏನು? ಪ್ರೆಸೆಂಟ್ ಪಾರ್ಟಿಸಿಪಲ್ ನ ಉದಾಹರಣೆ. ಓಕೆ, ಇಲ್ಲಿ ನೋಡಿ, ದ ರನ್ನಿಂಗ್ ವಾಟರ್. ಯಾವ ವಾಟರ್? ದ ರನ್ನಿಂಗ್ ವಾಟರ್, ಓಡುತ್ತಿರುವಂತಹ ವಾಟರ್. ಓಕೆ, ಇಲ್ಲಿ ಏನಿದೆ? ವಾಟರ್ ಅನ್ನುವಂಥದ್ದು ನೌನ್. ಓಕೆ, ಇಟ್ ಈಸ್ ಮೋಡಿಫೈಯಿಂಗ್ ನೌನ್, ಹೌದಾ? ಇಲ್ಲಿ ಇದು ನೌನ್ ಅನ್ನ ಮೋಡಿಫೈ ಮಾಡ್ತಾ ಇದೆ, ಹೌದಾ? ಇದು ನೌನ್ ಅನ್ನ ಮೋಡಿಫೈ ಮಾಡ್ತಾ ಇದೆ, ಹಾಗಾಗಿ ಇದನ್ನ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಬಟ್ ಇಲ್ಲಿ ಇರುವಂತದ್ದು ಸ್ಟ್ರಕ್ಚರ್ ಏನಿದೆ, ಇದರಲ್ಲಿ ನಮಗೆ ವರ್ಬ್ ಕಾಣ್ತಾ ಇದೆ, ಹಾಗಾಗಿ ಅದನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಇನ್ನೊಂದು ಫಾಸ್ಟ್ ಪಾರ್ಟಿಸಿಪಲ್ ಅಂತ ಬರುತ್ತೆ. ಇನ್ನೊಂದೇನು? ಫಾಸ್ಟ್ ಪಾರ್ಟಿಸಿಪಲ್. ಇಲ್ಲಿ ಏನಿರುತ್ತೆ? ಇದು ಸ್ಟ್ರಕ್ಚರ್ ಏನಿರ್ತದೆ? ವರ್ಬ್ ಇನ್ ಥರ್ಡ್ ಫಾರ್ಮ್ ಇರುತ್ತೆ. ಏನು? V3 ಇಲ್ಲಿ ಕಾಣ್ತಾರೆ. ಫಾರ್ ಎಕ್ಸಾಂಪಲ್, ದ ಗ್ಲಾಸ್ ಈಸ್ ಬ್ರೋಕನ್. ಓಕೆ, ದ ಗ್ಲಾಸ್ ಈಸ್ ಬ್ರೋಕನ್. No, I think this is wrong sentence. ಇದು ಚೇಂಜ್ ಆಗಬೇಕು. ದಿ ಬ್ರೋಕನ್ ಗ್ಲಾಸ್ ಅಂತ ಆಗಬೇಕು. ಓಕೆ, ಸಾರಿ. ಇಲ್ಲಿ ಯಾವ ಗ್ಲಾಸ್ ಅದು? ದಿಸ್ ಇಸ್ ನೌನ್, ಹೌದಾ? ಬ್ರೋಕನ್ ಅನ್ನುವಂಥದ್ದು ವರ್ಬ್ ನ ಥರ್ಡ್ ಫಾರ್ಮ್. ಬ್ರೋಕನ್, ಬ್ರೇಕ್ ನ ಥರ್ಡ್ ಫಾರ್ಮ್. ಇದು ಬ್ರೇಕ್ ಅನ್ನುವಂತಹ ವರ್ಡ್ ಥರ್ಡ್ ಫಾರ್ಮ್ ಆಗಿರುವಂಥದ್ದು. ಬ್ರೋಕನ್ ಗ್ಲಾಸ್ ಯಾವ ಗ್ಲಾಸು? ಮುರಿದಿರುವಂತಹ ಗ್ಲಾಸು, ಮುರಿದಿರುವ ಗ್ಲಾಸು. So what it is doing? It is modifying the noun. Glass ಎಂಬ noun ಅನ್ನ ಇದು modify ಮಾಡ್ತಾ ಇದೆ. And ಇದು ಇಲ್ಲಿ ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ. ಏನು? ಇದು ಇಲ್ಲಿ ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡ್ತಿರುವಂತದ್ದು. So it is modifying
It is modifying the noun glass, right? ಗ್ಲಾಸ್ ಎಂಬ ಪದವನ್ನ ಅದು modify ಮಾಡ್ತಾ ಇದೆ. ಹಾಗಾಗಿ ಅದನ್ನ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅದರಲ್ಲಿ ನಮಗೆ ಏನ್ ಕಾಣ್ತಾ ಇದೆ? ವರ್ಬ್ ಕಾಣ್ತಾ ಇದೆ. ವರ್ಬ್‌ನ ಥರ್ಡ್ ಫಾರ್ಮ್ ಕಾಣ್ತಾ ಇದೆ. ಹಾಗಾಗಿ ಅದನ್ನ ಪಾಸ್ಟ್ ಪಾರ್ಟಿಸಿಪಲ್ ಅಂತ ನಾವು ಕರಿತೀವಿ. ಓಕೆ, ಬ್ರೋಕನ್ ಎಂಬ ವರ್ಡ್ ಕಾಣ್ತಾ ಇದೆ. ಹಾಗಾಗಿ ಅದನ್ನ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಅದಾದ ನಂತರ ಇನ್ನೊಂದು ನಿಮಗೆ ಪಾರ್ಟಿಸಿಪಲ್‌ನ ಇನ್ನೊಂದು ಉದಾಹರಣೆ, ಇನ್ನೊಂದು ಭಾಗ ಅಥವಾ ಇನ್ನೊಂದು ಡಿವಿಷನ್ ಯಾವುದು ಅಂತ ಅಂದ್ರೆ ಪರ್ಫೆಕ್ಟ್ ಪಾರ್ಟಿಸಿಪಲ್. ಏನು ಪರ್ಫೆಕ್ಟ್ ಪಾರ್ಟಿಸಿಪಲ್ ಬಹಳ ಇಂಪಾರ್ಟೆಂಟ್ ಇದು. ನಿಮ್ಮ ಎಕ್ಸಾಮ್‌ಗಳಲ್ಲಿ ಇಂಥದೇ ಕ್ವೆಶ್ಚನ್‌ನ ಕೇಳ್ತಿರ್ತಾರೆ. ಸೊ ಎಕ್ಸಾಮ್‌ನಲ್ಲಿ ಇಂಥದೇ ಕ್ವೆಶ್ಚನ್‌ನ ಕೇಳ್ತಾ ಇರ್ತಾರೆ. ಹಾಗಾಗಿ ಬಿ ವೆರಿ ಅಟೆಂಟಿವ್ ಹಿಯರ್. ಹ್ಯಾವಿಂಗ್ ಪ್ಲಸ್ ಪಾಸ್ಟ್ ಪಾರ್ಟಿಸಿಪಲ್ ಇರುತ್ತೆ. ಇಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಏನು ಅಂತ ಅಂದ್ರೆ ವರ್ಡ್‌ನ ಥರ್ಡ್ ಫಾರ್ಮ್, ದಟ್ ಈಸ್ V3 ಇರುತ್ತೆ. ಅದರ ಜೊತೆಗೆ ಹ್ಯಾವಿಂಗ್ ಎಂಬ ಶಬ್ದವನ್ನು ಇಲ್ಲಿ ಸೇರಿಸಿರ್ತಾರೆ. ಅಲ್ಲಿ ಹೇಗೆ ನೋಡಿ, ಹ್ಯಾವಿಂಗ್ ಸ್ಲೆಪ್ಟ್ ಐ ಫೆಲ್ಟ್ ರಿಫ್ರೆಶ್ಡ್. ಓಕೆ, ಹ್ಯಾವಿಂಗ್ ಸ್ಲೆಪ್ಟ್ ಐ ಫೆಲ್ಟ್ ರಿಫ್ರೆಶ್ಡ್ ಇದರ ಅರ್ಥ ಏನು ಅಂತ ಅಂದ್ರೆ ಮಲಗಿದ ನಂತರ ನಾನು ರಿಫ್ರೆಶ್ ಆದೆ ಅಥವಾ ರಿಫ್ರೆಶ್ ಆಗಿ ಫೀಲ್ ಆದೆ ಅನ್ನುವಂತ ಮೀನಿಂಗ್. ಮಲಗಿದ ನಂತರ. ಅಥವಾ ಹ್ಯಾವಿಂಗ್ written my examination, having written my exam, I went to my hostel. ಇಲ್ಲಿ ಏನಿದೆ ಮೀನಿಂಗ್? ಹ್ಯಾವಿಂಗ್ ಅಥವಾ ಹ್ಯಾವಿಂಗ್ ರಿಟರ್ನ್. ಸೊ ಇಲ್ಲಿ ನಮಗೆ ವರ್ಬ್ 3 ಕಾಣ್ತಾ ಇದೆ, ಹೌದಾ? ಹ್ಯಾವಿಂಗ್ ರಿಟರ್ನ್ ಮೈ ಎಕ್ಸಾಮಿನೇಷನ್. ಸೊ ಏನಿದು ಇಲ್ಲಿ ಎಕ್ಸಾಮ್ ಅನ್ನುವಂಥದ್ದು ನೌನ್ ಆಗಿರುವಂಥದ್ದು. ಸೊ ಇಲ್ಲಿ ಹ್ಯಾವಿಂಗ್ ರಿಟರ್ನ್ ಅಂದ್ರೆ ತದನಂತರ, ಮಲಗಿದ ನಂತರ. ಹ್ಯಾವಿಂಗ್ ರಿಟರ್ನ್ ಐ ಮೀನ್ ಹ್ಯಾವಿಂಗ್ ಬರೆದ ನಂತರ ಅಥವಾ ಬರೆದ ನಂತರ ಏನು ಎಕ್ಸಾಮ್ ಅನ್ನ ಬರೆದ ನಂತರ. ಸೊ ಇಟ್ ಈಸ್ ಎಕ್ಸಾಮ್ ಅನ್ನುವಂಥದ್ದು ಇಲ್ಲಿ ಇಟ್ ಈಸ್ ಬೀಂಗ್ ಮೋಡಿಫೈಡ್ ಬೈ ದಿಸ್ ಫ್ರೇಸ್ ಹ್ಯಾವಿಂಗ್ ರಿಟರ್ನ್. ಅದೇ ರೀತಿಯಲ್ಲಿ ಹ್ಯಾವಿಂಗ್ ಸ್ಲೆಪ್ಟ್ ಅನ್ನುವಂಥದ್ದು ಇಲ್ಲಿ ಇಲ್ಲಿ ಹ್ಯಾವಿಂಗ್ ಸ್ಲೆಪ್ಟ್ ಅನ್ನುವಂಥದ್ದು ಆಸ್ ಅ ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇರುವಂಥದ್ದು. ಹ್ಯಾವಿಂಗ್ ಸ್ಲೆಪ್ಟ್ ಐ ಫೆಲ್ಟ್ ರಿಫ್ರೆಶ್ಡ್. ಸೊ ಇಲ್ಲಿ ಐ ಅನ್ನುವಂಥದ್ದು ಏನು ನೌನು. ಸೊ ಇದನ್ನ ಇದು ಮೋಡಿಫೈ ಮಾಡ್ತಾ ಇದೆ. ಯಾವುದು? ಹ್ಯಾವಿಂಗ್ ಸ್ಲೆಪ್ಟ್ ಅನ್ನುವಂಥದ್ದು. ಹ್ಯಾವಿಂಗ್ ಸ್ಲೆಪ್ಟ್ ಅನ್ನುವಂಥದ್ದು ವರ್ಬ್ 3 ಪ್ಲಸ್ ಹ್ಯಾವಿಂಗ್ ಅನ್ನುವಂಥದ್ದು ಮೋಡಿಫೈ ಮಾಡ್ತಾ ಇದೆ. ಹಾಗಾಗಿ ಅದನ್ನ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅದರಲ್ಲಿ ವರ್ಬ್ ಇರೋದ್ರಿಂದ ನಾವು ಅದನ್ನು ಪರ್ಫೆಕ್ಟ್ ಪಾರ್ಟಿಸಿಪಲ್ ಕರಿತೀವಿ. ಓಕೆನಾ? ಅದರಲ್ಲಿ ವರ್ಬ್ ಇರೋದ್ರಿಂದ ನಾವು ಅದನ್ನು ಪರ್ಫೆಕ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಓಕೆ, ಇದು ನಿಮಗೆ ಅರ್ಥವಾಗಿರಬಹುದು ಅಂತ ಅನ್ಕೋತೀನಿ. ಸೊ ಪಾರ್ಟಿಸಿಪಲ್ ಅಂತ ಅಂದ್ರೆ ಅದು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಫಸ್ಟ್ ಆಫ್ ಆಲ್ ಅದು ಒಂದು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಅದರಲ್ಲಿ ನಮಗೆ ಏನ್ ಕಾಣ್ತದೆ? ವರ್ಬ್ಸ್ ಕಾಣೋದ್ರಿಂದ ನಾವು ಅದನ್ನ ಏನಂತ ಕರಿತೀವಿ? ಪಾರ್ಟಿಸಿಪಲ್ ಅಂತ. ಈ ಪಾರ್ಟಿಸಿಪಲ್ ನ 3 ಭಾಗಗಳಾಗಿ ಬಿಡಿಸ್ತೀವಿ. ಅದನ್ನ ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಪಾರ್ಟಿಸಿಪಲ್ ಮತ್ತು ಪರ್ಫೆಕ್ಟ್ ಪಾರ್ಟಿಸಿಪಲ್ ಅಂತ ನಾವು ವಿಂಗಡಿಸ್ತೀವಿ. ಓಕೆ, ಇಲ್ಲಿ ಪಾರ್ಟಿಸಿಪಲ್ ಅನ್ನುವಂಥದ್ದು ಏನು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಯಾವುದೇ ಭಾಷೆಯಲ್ಲಿ. ಅದರಲ್ಲಿ ನಮಗೆ ವರ್ಬ್ ಕಾಣ್ತಾ ಇದೆ, ಹಾಗಾಗಿ ಅದನ್ನ ಏನಂತ ಕರಿತೀವಿ? ಪಾರ್ಟಿಸಿಪಲ್ ಅಂತ. ಓಕೆನಾ? ಸೊ ಇಲ್ಲಿ ಪಾರ್ಟಿಸಿಪಲ್ ಅನ್ನುವಂಥದ್ದು ವರ್ಬ್ ಆಯ್ತು. ಆಮೇಲೆ ಪಾರ್ಟಿಸಿಪಲ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಓಕೆ, ಒಂದು ವರ್ಬ್ ಇದೆಯಲ್ಲ ಅದು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ರನ್ನಿಂಗ್ ಅನ್ನುವಂಥದ್ದು, ಹೌದಾ? ರನ್ನಿಂಗ್ ಅನ್ನುವಂಥದ್ದು ಏನು ಇಲ್ಲಿ ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ. ಹಾಗಾಗಿ ಅದನ್ನ ನಾವು ಪಾರ್ಟಿಸಿಪಲ್ ಅಂತ ಕರಿತೀವಿ. ಓಕೆ, ಸೊ ಪಾರ್ಟಿಸಿಪಲ್ ಅಂತ ಯಾಕೆ ಕರಿತೀವಿ ಅಂದ್ರೆ ಅದು ಅಡ್ಜೆಕ್ಟಿವ್ ಆಗಿ ವರ್ಬ್ ಅನ್ನುವಂಥದ್ದು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದೆ. ಇದು ನಿಮ್ಮ ಮೈಂಡ್ ಅಲ್ಲಿ ಇರಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನು ಅಂದ್ರೆ ಜೆರಂಡ್. ಓಕೆ, ಇಲ್ಲಿ ನಾನೇನ್ ಹೇಳಿದ್ದೆ? ಪಾರ್ಟಿಸಿಪಲ್ ಅಂದ್ರೆ ಅಡ್ಜೆಕ್ಟಿವ್. ಪಾರ್ಟಿಸಿಪಲ್ ಅಂದ್ರೆ ಅದು ಅಡ್ಜೆಕ್ಟಿವ್, ಹೌದಾ? ಹಾಗಾದ್ರೆ ಜೆರಂಡ್ ಅಂದ್ರೆ ಏನು? ಜೆರಂಡ್ ಅಂದ್ರೆ ಅದು ನೌನು. ಸೊ ಒಂದು ವೇಳೆ ಒಂದು ವರ್ಬ್ ಅಡ್ಜೆಕ್ಟಿವ್ ಆದರೆ ಅದನ್ನ ನಾವೇನಂತ ಕರಿತೀವಿ? ಪಾರ್ಟಿಸಿಪಲ್ ಅಂತ ಕರಿತೀವಿ. ಒಂದು ವೇಳೆ ವರ್ಬ್ ನೌನ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅದನ್ನ ಜೆರಂಡ್ ಅಂತ ಕರಿತೀವಿ. ಇದು ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ. ಓಕೆ, ಒಂದು ವೇಳೆ ವರ್ಬ್ ಅನ್ನುವಂಥದ್ದು ಅಥವಾ ವರ್ಬ್ ಪ್ಲಸ್ ING ಅದು
ಏನು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅದನ್ನ ಏನಂತ ಕರಿತೀವಿ, ಪಾರ್ಟಿಸಿಪಲ್ ಅಂತ ಕರಿತೀವಿ. ಹಾಗೆ ನೋಡಿದೀವಿ ನಾವು. ಮತ್ತೆ ಒಂದು ವರ್ಬ್ ಅದು ಏನು ನೌನ್ ನೌನ್ ಆಗಿ ವರ್ಕ್ ಮಾಡಿದರೆ ಅದನ್ನ ಜೆರಂಡ್ ಅಂತ ಕರಿತೀವಿ. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲ, ರೀಡಿಂಗ್ ಈಸ್ ಮೈ ಹಾಬಿ. ಓದುವುದು ನನ್ನ ಅಭ್ಯಾಸ. ಇಲ್ಲಿ ರೀಡಿಂಗ್ ಇಸ್ ಮೈ ಹಾಬಿ. ಓದುವುದು ನನ್ನ ಅಭ್ಯಾಸ. ಓದುವುದು ಅದು ನನ್ನ ಅಭ್ಯಾಸ. ಇಲ್ಲಿ ರೀಡಿಂಗ್ ಅನ್ನುವಂಥದ್ದು ನೌನ್ ಆಗಿ ವರ್ಕ್ ಮಾಡ್ತಾ ಇದೆ. ಅಥವಾ ಇಲ್ಲಿ ರೀಡಿಂಗ್ ಅನ್ನುವಂಥದ್ದು ನೌನ್ ಆಗಿ ವರ್ಕ್ ಮಾಡ್ತಾ ಇದೆ. ನೌನ್ ಅನ್ನೋದಕ್ಕಿಂತ ಇಲ್ಲಿ ಸಬ್ಜೆಕ್ಟ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದೆ. ಓಕೆ, ರೀಡಿಂಗ್ ಅನ್ನುವಂಥದ್ದು ಇಲ್ಲಿ ನೌನ್ ಆಗಿರುವಂಥದ್ದು. ಹಾಗಾಗಿ ಇಂತಹ ವರ್ಡ್ಸ್ ಗಳನ್ನ ಇವು ಏನು ವರ್ಬ್ ಆಗಿದೆ. ರೀಡಿಂಗ್ ಅನ್ನುವಂಥದ್ದು ವರ್ಬ್, ಹೌದಾ? ಓದುವುದು, ಇಲ್ಲಿ ಓದುವಂತಹ ಒಂದು ಕ್ರಿಯೆ ಕಾಣ್ತಾ ಇದೆ ನಿಮಗೆ, ಹೌದಾ? ಬಟ್ ಅಲ್ಲಿ ನಮಗೆ ಯಾವುದೇ ರೀತಿಯ ಏನೋ ಟೆನ್ಸಸ್ ಕಾಣೋದಿಲ್ಲ ಇಲ್ಲಿ. ಓಕೆ, ಓದುವುದು ಅನ್ನುವಂಥದ್ದು ಒಂದು ನಾಮಪದವಾಗಿ ಇಲ್ಲಿ ವರ್ಕ್ ಮಾಡ್ತಿರುವಂಥದ್ದು. ಹಾಗಾಗಿ ಅದನ್ನ ಏನ್ ಕರಿತೀವಿ, ಜೆರಂಡ್ ಅಂತ ಕರಿತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ, ಶಿ ಎಂಜಾಯ್ಸ್ ಡಾನ್ಸಿಂಗ್. ಶಿ ಎಂಜಾಯ್ಸ್ ಡಾನ್ಸಿಂಗ್. ಇಲ್ಲಿ ಡಾನ್ಸಿಂಗ್ ಅನ್ನುವಂಥದ್ದು ವರ್ಬ್ ಅಲ್ಲ, ಇದು ವರ್ಬ್ ಅಲ್ಲ. ಇಲ್ಲಿ ವರ್ಬ್ ಅಲ್ಲ, ಇದು ವರ್ಬ್ ಅಲ್ಲ, ಇದು ನೌನ್ ಆಗಿರುವಂತಹದ್ದು. ಇದು ನಿಮ್ಮ ಮೈಂಡ್ ಅಲ್ಲಿ ಇರಲಿ. ಓಕೆ, ಡಾನ್ಸಿಂಗ್, ಶಿ ಎಂಜಾಯ್ಸ್ ಡಾನ್ಸಿಂಗ್. ಅವಳು ಡ್ಯಾನ್ಸಿಂಗ್ ಅನ್ನ ಎಂಜಾಯ್ ಮಾಡ್ತಾಳೆ. ಐ ಮೀನ್ ವಿಜೃಂಭಣೆ ಮಾಡ್ತಾಳೆ ಅನ್ನುವಂಥದ್ದು. ಶಿ ಎಂಜಾಯ್ಸ್ ಡ್ಯಾನ್ಸಿಂಗ್. ಇಲ್ಲಿ ಡ್ಯಾನ್ಸಿಂಗ್ ಅನ್ನುವಂಥದ್ದು ನೌನ್ ಆಗಿ ವರ್ಕ್ ಮಾಡ್ತಾ ಇದೆ. ಹಾಗಾಗಿ ಅದನ್ನು ಜೆರಂಡ್ ಅಂತ ನಾವು ಕರಿತೀವಿ. ಒಂದ್ ವೇಳೆ ಅದು ಅಡ್ಜೆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅದನ್ನ ಪಾರ್ಟಿಸಿಪಲ್ ಅಂತ ನಾವು ಕರಿತೀವಿ. ಇದು ನಿಮ್ಮ ಮೈಂಡ್ ಅಲ್ಲಿ ಇರಲಿ. ಓಕೆ, ಇದನ್ನ ಜೆರಂಡ್ ಆಯ್ತು. ಸೊ ಜೆರಂಡ್ ಅಂದ್ರೆ ಏನು ಅಂತಂದ್ರೆ, ವೆನ್ ಅ ವರ್ಬ್ ಪ್ಲಸ್ ing ವರ್ಕ್ಸ್ ಅಥವಾ works as noun, then it is called gerund ಅಂತ ಕರಿತೀವಿ. ಓಕೆನಾ? ಗಾಟ್ ಇಟ್? ನೆಕ್ಸ್ಟ್, ಸೊ ಇಲ್ಲಿ ಡೆಫಿನೇಷನ್ ಕೂಡ ನಿಮ್ಮ ಕಡೆ ಇದೆ. A gerund is a verb plus ing form that functions. A gerund is a verb plus ing form that functions as a noun in a sentence. ಒಂದು ವಾಕ್ಯದಲ್ಲಿ ಅದು ನೌನ್ ಆಗಿ ವರ್ಕ್ ಮಾಡ್ತಾ ಇದೆ. ಅದು ಏನಾಗಿರ್ಬೋದು, ಸಬ್ಜೆಕ್ಟಿವ್ ಆಗಿರ್ಬೋದು, ಆಬ್ಜೆಕ್ಟಿವ್ ಆಗಿರ್ಬೋದು, ಆರ್ ಆಬ್ಜೆಕ್ಟ್ ಆಫ್ ಪ್ರಿಪೋಸಿಷನ್ ಆಗಿರಬಹುದು. ಇಲ್ಲಿ ನೋಡಿ, ನಾವು ಇಲ್ಲಿ ಸಬ್ಜೆಕ್ಟ್ ಆಗಿದೆ, ಹೌದಾ? ಇಲ್ಲಿ ಆಬ್ಜೆಕ್ಟ್ ಆಗಿದೆ, ರೈಟ್? ಸೊ ಅದು ಸಬ್ಜೆಕ್ಟಿವ್ ಆಗಿರ್ಬೋದು ಅಥವಾ ಆಬ್ಜೆಕ್ಟ್ ಆಫ್ ಪ್ರಿಪೋಸಿಷನ್ ಆಗಿರ್ಬೋದು. ಓಕೆ, ಸೊ ಅದನ್ನ ಏನಂತ ಕರಿತೀವಿ, ಜೆರಂಡ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನಮ್ಗೆ ಫಿನೈಟ್ ವರ್ಡ್ಸ್ ಗಳು ಮುಗಿದು, ಐ ಮೀನ್ ಮೇನ್ ವರ್ಡ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡಿದೀವಿ. ಈಗ ಮುಖ್ಯವಾಗಿರುವಂತಹದ್ದು, ನಿಮ್ಮೆಲ್ಲರಿಗೆ ಬಹಳ ಮುಖ್ಯವಾಗಿರುವಂತಹದ್ದು ಯಾವುದು ಅಂತ ಅಂದ್ರೆ ಆಕ್ಸಿಲರಿ ವರ್ಬ್ಸ್, ಹೌದಾ? ಏನು ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ನಿಮಗೆ ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ ಏನು? ವಾಕ್ಯದ ಮೂಡನ್ನ, ವಾಕ್ಯದ ಟೆನ್ಸ್ ಅನ್ನ, ಏನು ವಾಕ್ಯದ ಮೂಡನ್ನ, ವಾಕ್ಯದ ಟೆನ್ಸ್ ಅನ್ನ ಡಿಸೈಡ್ ಮಾಡಲಿಕ್ಕೆ ಹೆಲ್ಪ್ ಮಾಡುವಂತಹ ಶಬ್ದಗಳನ್ನ, ವರ್ಡ್ಸ್ ಗಳನ್ನ ನಾವು ಏನಂತ ಕರಿತೀವಿ, ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ನೋಡಿ, ಶಿ ಇಸ್ ಡಾನ್ಸಿಂಗ್ ಅಂತ ಹೇಳಿದ್ರೆ ಏನಿದು, ಇಲ್ಲಿ ಯಾವ ಸನ್ನಿವೇಶ ಅಥವಾ ಯಾವ ಟೆನ್ಸ್ ಅನ್ನ ಇಲ್ಲಿ ಹೇಳ್ತಾ ಇದೆ ಅಂದ್ರೆ ವರ್ತಮಾನ ಕಾಲ, ಪ್ರೆಸೆಂಟ್ ಟೆನ್ಸ್. ಯಾಕೆ ಅಂತ ಅಂದ್ರೆ ಇಲ್ಲಿ ಈಸ್ ಇರೋದ್ರಿಂದ ನಮಗೆ ಆ ಏನು ಆ ಆಕ್ಷನ್ ಈಗ ನಡೆಯುತ್ತಿರುವಂತಹ ಏನು ಫೀಲ್ ನಮ್ಗೆ ಆಗ್ತಾ ಇದೆ. ಆ ಮೂಡ್, ಆ ಮೂಡ್ ಯಾವ ಮೂಡ್ ಇದೆ ಅಂದ್ರೆ ಪ್ರೆಸೆಂಟ್ ಮೂಡ್ ಈಸ್ ಪ್ರೆಸೆಂಟ್ ನಾವು. ಪ್ರೆಸೆಂಟ್ ಟೆನ್ಸ್ ಅನ್ನ ಇಲ್ಲಿ ಅದು ಬಿಂಬಿಸ್ತಾ ಇದೆ ಈಸ್ ಅನ್ನುವಂಥದ್ದು. ಹಾಗಾಗಿ ಇಂಥವುಗಳನ್ನ ನಾವೇನಂತ ಕರಿತೀವಿ, ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಸೊ ಏನದು ಹೆಲ್ಪಿಂಗ್ ವರ್ಬ್ಸ್ ಅಂತ ನೋಡಿದಾಗ, ಹೆಲ್ಪಿಂಗ್ ವರ್ಬ್ಸ್ ಇಸ್ ಅ ವರ್ಬ್ ದಟ್ ಹೆಲ್ಪ್ಸ್ ಇನ್ ದ ಮೇನ್ ವರ್ಬ್. ಮೇನ್ ವರ್ಬ್ಗೆ ಹೆಲ್ಪ್ ಮಾಡ್ತದೆ ಇನ್ ಅ ಸೆಂಟೆನ್ಸ್ ಟು ಶೋ ಟೆನ್ಸ್. ಟೆನ್ಸ್ ಅನ್ನ ಶೋ ಮಾಡ್ಲಿಕ್ಕೆ, ಟೆನ್ಸ್ ಅಂದ್ರೆ ಕಾಲವನ್ನ ಶೋ ಮಾಡ್ಲಿಕ್ಕೆ, ವಾಯ್ಸ್ ಅನ್ನ, ಮೂಡ್ ಅನ್ನ ಮತ್ತು ಆಸ್ಪೆಕ್ಟ್ ಅನ್ನ ಏನ್ ಮಾಡ್ಲಿಕ್ಕೆ, ಶೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಟ್ ಡಸ್ ನಾಟ್ ಎಕ್ಸ್ಪ್ರೆಸ್ ಆಕ್ಷನ್ ಬೈ ಇಟ್ ಸೆಲ್ಫ್. ಇದು ತನ್ನಂತಾನೇ ಒಂದು ಆಕ್ಷನ್ ಅನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ.
ಇಲ್ಲಿ ನೋಡಿ ಶಿ ಈಸ್ ಹ್ಯಾಪಿ ಅನ್ನುವಂಥದ್ದು ಇಲ್ಲಿ ಇದರ ಮೂಲಕ ಈಸ್ ಮೂಲಕ ನಮಗೆ ಯಾವುದೇ ರೀತಿಯ ಆಕ್ಷನ್ ಕಾಣ್ತಾ ಇಲ್ಲ. ಇದು ಈಸ್ ಶಿ ಈಸ್ ಅಂದ ತಕ್ಷಣ ಇಲ್ಲಿ ನಮಗೆ ಆಕ್ಷನ್ ಕಾಣ್ತಾ ಇಲ್ಲ. ಬಟ್ ಹೆಲ್ಪ್ ಮಾಡುತ್ತೆ. ಈ ಒಂದು ವರ್ಡಿಗೆ ಇದು ಹೆಲ್ಪ್ ಮಾಡುತ್ತೆ. ಅದಕ್ಕೆ ಅದು ಕಂಪ್ಲೀಟ್ ಆಗಿ ಮೀನಿಂಗ್ ಕೊಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ತಾನೇ ತನ್ನದೇ ಆಗಿರುವಂತಹ ಆಕ್ಷನ್ ಅನ್ನ ಅದು ಸೂಚಿಸುವುದಿಲ್ಲ. ಬಟ್ ಸಪೋರ್ಟ್ಸ್ ದಿ ಮೇನ್ ವರ್ಬ್ ಟು ಕಂಪ್ಲೀಟ್ ದ ಮೀನಿಂಗ್. ಇಲ್ಲಿ ನೋಡಿ ಶಿ ಈಸ್ ಹ್ಯಾಪಿ. ಇಲ್ಲಿ ನಾನು ಈಸ್ ಬರೆದು ಶಿ ಹ್ಯಾಪಿ, ಶಿ ಈಸ್ ಹ್ಯಾಪಿ ಅಂತ ಶಿ ಹ್ಯಾಪಿ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ಮೀನಿಂಗ್ ಕಾಣ್ತಾ ಇಲ್ಲ. ಶಿ ಈಸ್ ಹ್ಯಾಪಿ ಅಂದ್ರೆ ಈಗ ಆಕೆ ಹ್ಯಾಪಿ ಇದ್ದಾಳೆ ಅಂತ ಅರ್ಥ. ಅಂದ್ರೆ ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅನ್ನ ಇಲ್ಲಿ ಡಿಸೈಡ್ ಮಾಡ್ತಾ ಇದೆ. ಸೊ ಆ ಹ್ಯಾಪಿನೆಸ್ ಈಗ ನಡೀತಾ ಇದೆ, ಈಗ ಆಗ್ತಾ ಇದೆ ಅನ್ನುವಂಥ ಮೀನಿಂಗ್ ಕೊಟ್ಟಿರುವಂತದ್ದು. ಹಾಗಾಗಿ ಅದು ಒಂದು ಟೆನ್ಸ್ ಅನ್ನ ಡಿಸೈಡ್ ಮಾಡುತ್ತೆ, ಮೂಡನ್ನ ಅಥವಾ ವಾಯ್ಸ್ ಅನ್ನ ಡಿಸೈಡ್ ಮಾಡುತ್ತೆ, ಆಸ್ಪೆಕ್ಟ್ ಅನ್ನು ಡಿಸೈಡ್ ಮಾಡುತ್ತೆ. ಸೊ ಅಂಥವುಗಳನ್ನ ನಾವೇನಂತ ಕರಿತೀವಿ, ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಓಕೆ, ಅವನ್ನ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ ಮತ್ತು ಆಕ್ಸಿಲರಿ ವರ್ಬ್ಸ್ ಅಂತಾನು ಕರಿತೀವಿ. ಓಕೆನಾ? ಸೊ ಒಂದು ಚಾರ್ಟ್ ಮೂಲಕ ಈ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನೋಡೋಣ ನಾವು. ಸೊ ಇವೆಲ್ಲ ಹೆಲ್ಪಿಂಗ್ ವರ್ಬ್ಸ್ ಗಳೇ. ನಾವು ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು. ಮುಂದಿನ ಕ್ಲಾಸ್ ಅಲ್ಲಿ ನಾವು ಟೆನ್ಸಸ್ ಅನ್ನ ನಾವು ಡಿಸ್ಕಷನ್ ಮಾಡುವಾಗ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ? ಸೊ ಈಸ್, ಆಮ್, ಆರ್, ವಾಸ್ ಇವೆಲ್ಲ ನಾವು ಕಂಟಿನ್ಯೂಸ್ ಟೆನ್ಸ್ ನ ಫಾರ್ಮೇಷನ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಹ್ಯಾಸ್, ಹ್ಯಾವ್ ಅನ್ನ ಪರ್ಫೆಕ್ಟ್ ಟೆನ್ಸ್, ವಿಲ್, ಶಾಲ್ ಫ್ಯೂಚರ್ ಟೆನ್ಸ್, ಡೂ, ಡಸ್ ಅನ್ನ ನಾವು ಕ್ವಶನ್ಸ್ ಮತ್ತು ನೆಗೆಟಿವ್ಸ್ ಹೇಳುವಾಗ ಯೂಸ್ ಮಾಡ್ತೀವಿ. ಇವನ್ನ ಮಾಡಲ್ಸ್ ಅಂತ ಕರಿತೀವಿ. ಇವುಗಳನ್ನ ಎಬಿಲಿಟಿ, ಪಾಸಿಬಿಲಿಟಿ, ನೆಸೆಸಿಟಿ ಇವುಗಳನ್ನ ಹೇಳುವಾಗ ನಾವು ಇವುಗಳನ್ನ ಯೂಸ್ ಮಾಡ್ತೀವಿ. ಇವುಗಳನ್ನ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬ್ಸ್ ಅಂತ ನಾವು ಕರಿತೀವಿ. ಓಕೆನಾ? ಇದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ಗಳಲ್ಲಿ ಟೆನ್ಸಸ್ ಅನ್ನು ಡಿಸ್ಕಷನ್ ಮಾಡುವಾಗ ಬಹಳ ಡೀಟೇಲ್ ಆಗಿ ನಾವು ಡಿಸ್ಕಷನ್ ಮಾಡೋಣ. ಸೊ ಇನ್ನೊಂದು ಮುಖ್ಯವಾದ ವಿಷಯ ನಾನು ಹೇಳಬೇಕು ಅನ್ನಿಸ್ತು ಏನು ಅಂತ ಅಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಇದಾಗಲ್ಲ. ನಾನೇನಂದ್ರೆ ಹೆಲ್ಪಿಂಗ್ ವರ್ಬ್ಸ್ಗಳು ಸಾರಿ ಹೆಲ್ಪಿಂಗ್ ವರ್ಬ್ಸ್ ಇದಾವಲ್ಲ ಇವುಗಳು ಕಂಪ್ಲೀಟ್ ಆಗಿರುವಂತಹ ಮೀನಿಂಗ್ ಅನ್ನ ಹೊಂದಿರೋದಿಲ್ಲ ಅಂತ ಹೇಳಿದೆ. ಓಕೆ, ಕಂಪ್ಲೀಟ್ ಆಗಿರುವಂತಹ ಮೀನಿಂಗ್ ಅನ್ನ ಹೊಂದಿರೋದಿಲ್ಲ. ಆದರೆ ಇಲ್ಲಿ ಹೇಳಿದೆ. ಸೊ ಏನು ಹೆಲ್ಪಿಂಗ್ ವರ್ಬ್ಸ್ ಇದಾವಲ್ಲ ಇಟ್ ಡಸ್ ನಾಟ್ ಎಕ್ಸ್ಪ್ರೆಸ್ ಆಕ್ಷನ್ ಬೈ ಇಟ್ ಸೆಲ್ಫ್. ಇವು ತನ್ನಂತಾನೆ ಆಕ್ಷನ್ ಗಳನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಬಟ್ ಸಪೋರ್ಟ್ಸ್ ದಿ ಮೇನ್ ವರ್ಬ್. ಇವುಗಳು ಮೇನ್ ವರ್ಬ್ ಗಳನ್ನ ಸಪೋರ್ಟ್ ಮಾಡ್ತವೆ ಅಂತ ಹೇಳಿದೆ. ಹೌದಾ? ಮೇನ್ ವರ್ಬ್ ಗಳನ್ನ ಸಪೋರ್ಟ್ ಮಾಡ್ತವೆ ಅಂತ ಹೇಳಿದೆ. ಸೊ ಇನ್ನೊಂದು ಸನ್ನಿವೇಶದಲ್ಲಿ ಅಥವಾ ನಾವು ಇನ್ನೊಂದು ವಿಷಯ ಏನು ಅಂತಂದ್ರೆ ನಾವು ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಮೇನ್ ವರ್ಬ್ ಗಳನ್ನಾಗಿ ಯೂಸ್ ಮಾಡಬಹುದು. ಇದು ಬಹಳ ಇಂಪಾರ್ಟೆಂಟು. ಸೊ ಮೇನ್ ವರ್ಬ್ ಗಳನ್ನಾಗಿ ನಾವು ಇಲ್ಲಿ ಯೂಸ್ ಮಾಡಬಹುದು. ಯಾವ ರೀತಿ? ಓಕೆ, ಯಾವ ರೀತಿ? ಶಿ ಹ್ಯಾಸ್ ಅ ಪೆನ್. ಇಲ್ಲಿ ನೋಡಿ, ನಾನು ಈ ವರ್ಬ್ ಅನ್ನ, ಇದು ಹೆಲ್ಪಿಂಗ್ ವರ್ಬ್ ಅಲ್ಲ ಇಲ್ಲಿ. ಓಕೆ, ಇದು ಏನ್ ಮೀನಿಂಗ್ ಕೊಡ್ತಾ ಇದೆ? ಪೊಸೆಷನ್, ಓನರ್ಶಿಪ್ ನ ಮೀನಿಂಗ್ ಕೊಡ್ತಾ ಇದೆ. ಶಿ ಹ್ಯಾಸ್ ಅ ಪೆನ್ ಅಂದ್ರೆ ಆಕೆ ಕಡೆ ಒಂದು ಪೆನ್ ಇದೆ. ಓಕೆ, ಆಕೆ ಕಡೆ ಒಂದು ಪೆನ್ ಇದೆ ಅನ್ನುವಂಥದ್ದು. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಲ್ಲ, ಇದು ಇಲ್ಲಿ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಮೇನ್ ವರ್ಬ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಹೆಲ್ಪಿಂಗ್ ವರ್ಬ್ ಗಳನ್ನ ನಾವು ಮೇನ್ ವರ್ಬ್ ಗಳನ್ನಾಗಿ ಕೂಡ ಯೂಸ್ ಮಾಡಬಹುದು ಅನ್ನುವಂತಹ ವಿಷಯ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಇನ್ನೊಂದು ಎಕ್ಸಾಂಪಲ್, ದೇ ಹ್ಯಾವ್ multiple businesses. ಇಲ್ಲಿ ಈಗ ದೇ ಹ್ಯಾವ್ ಅನ್ನುವಂಥದ್ದು, ಇಲ್ಲಿ ಹ್ಯಾವ್ ಅನ್ನುವಂಥದ್ದು ಮೇನ್ ವರ್ಬ್ ಆಗಿ ಯೂಸ್ ಆಗ್ತಿರುವಂಥದ್ದು. ಇಲ್ಲಿ ಮೀನಿಂಗ್ ಏನ್ ಕೊಡ್ತಾ ಇದೆ? ಅದು ಪೊಸೆಷನ್, ಅಗೇನ್ ಓನರ್ಶಿಪ್ ನ ಮೀನಿಂಗ್ ಕೊಡ್ತಾ ಇರುವಂಥದ್ದು. ಓಕೆನಾ? ಸೊ ನಾವು ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಮೇನ್ ವರ್ಬ್ಸ್ ಗಳನ್ನಾಗಿ ಯೂಸ್ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸಬೇಕಿತ್ತು. ಅದು ಹೀಗಿರುತ್ತದೆ ಅನ್ನೋದು. ಇನ್ನೊಂದು ಎಕ್ಸಾಂಪಲ್ ಏನು ಅಂತ ಅಂದರೆ ಶಿ ಹ್ಯಾಸ್ had a good library.
ಸೊ ಇದು ಅರ್ಥ ಏನು? ಶಿ ಹ್ಯಾಸ್ ಹ್ಯಾಡ್ ನೋಡಿ ಇಲ್ಲಿ ಶಿ ಹ್ಯಾಸ್ ಹ್ಯಾಡ್ ಇಲ್ಲಿ ಹ್ಯಾಸ್ ಅನ್ನುವಂಥದ್ದು ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದು. ಇಲ್ಲಿ ಹ್ಯಾಡ್ ಅನ್ನುವಂಥದ್ದು ಇಲ್ಲಿ ಮೇನ್ ವರ್ಬ್ ಆಗಿ ವರ್ಕ್ ಮಾಡ್ತಿರುವಂತಹದ್ದು. ಹ್ಯಾಡ್ ಅಗೇನ್ ಪೊಸೆಷನ್. ಓಕೆ, ಮೇನ್ ವರ್ಬ್ ಇಲ್ಲಿ ಪೊಸೆಷನ್ ಅಥವಾ ಓನರ್‌ಶಿಪ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಇದರ ಅರ್ಥ ಕನ್ನಡದಲ್ಲಿ ಅರ್ಥ ಏನು ಅಂದ್ರೆ ಶಿ ಹ್ಯಾಸ್ ಹ್ಯಾಡ್ ಅ ಗುಡ್ ಲೈಬ್ರರಿ. ಆಕೆ ಕಡೆ ಒಂದು ಒಳ್ಳೆಯದಾಗಿರುವಂತಹ ಲೈಬ್ರರಿ ಇತ್ತು ಅನ್ನುವಂಥದ್ದು. ಓಕೆ, ಇಲ್ಲಿ ಇದು ಮೇನ್ ವರ್ಬ್ ಆಗಿ ವರ್ಕ್ ಮಾಡ್ತಾ ಇದೆ. ಇದು ಹ್ಯಾಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿ ವರ್ಕ್ ಮಾಡ್ತಾ ಇದೆ. ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಒಂದು ಟೇಬಲ್ ಮೂಲಕ ನೋಡೋದಾದ್ರೆ ಸೊ ಇಲ್ಲಿ ಹೇಗೆ ನಾವು ಎಲ್ಲ ಆಮ್, ಆರ್, ವಾಸ್, ವರ್ ಮೇನ್ ವರ್ಬ್ ಗಳನ್ನ ಯೂಸ್ ಮಾಡಬಹುದು ಅನ್ನುವಂಥದ್ದು ಇಲ್ಲಿ ಎಕ್ಸಾಂಪಲ್ ಮೂಲಕ ನೋಡೋಣ. ಶಿ ಇಸ್ ಕುಕಿಂಗ್ ಡಿನ್ನರ್. ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಹೆಲ್ಪಿಂಗ್ ವರ್ಬ್ ಆಗಿ ಹೇಗೆ ವರ್ಕ್ ಮಾಡ್ತಾ ಇರುತ್ತೆ? ಶಿ ಇಸ್ ಕುಕಿಂಗ್ ಡಿನ್ನರ್. ಸೊ ಅದೇ ಮೇನ್ ವರ್ಬ್ ಆಗಿ ಆದ್ರೆ ಮೇನ್ ವರ್ಬ್ ಆಗಿ ವರ್ಕ್ ಮಾಡಿದ್ರೆ ಶಿ ಈಸ್ ಅ ಟೀಚರ್. ಸೊ ಶಿ ಈಸ್ ಅ ಟೀಚರ್. ಇಲ್ಲಿ ಏನು ಸ್ಟೇಟ್ ಆಫ್ ಬೀಯಿಂಗ್ ಅನ್ನ ತೋರಿಸ್ತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ಸ್ಟೇಟ್ ಆಫ್ ಬೀಯಿಂಗ್ ಅನ್ನ ಅದು ತೋರಿಸ್ತಾ ಇದೆ. ಶಿ ಈಸ್ ಅ ಟೀಚರ್. ಓಕೆ, ಐ ಆಮ್ ರೀಡಿಂಗ್ ಅ ಬುಕ್. ಇಲ್ಲಿ ಐ ಆಮ್ ಹ್ಯಾಪಿ. ಆಮ್ ಅನ್ನುವಂಥದ್ದು ಇಲ್ಲಿ ಮೇನ್ ವರ್ಬ್. ನೀವು ಬಹಳ ಇಂಪಾರ್ಟೆಂಟ್ ಇದು. ಇಲ್ಲಿ ಇದು ಮೇನ್ ವರ್ಬ್ ಆಗಿದೆ. ಯಾವಾಗ ಇಲ್ಲಿ ಐ ಆಮ್ ರೀಡಿಂಗ್ ಆಯ್ತಲ್ಲ, ಐ ಆಮ್ ರೀಡಿಂಗ್ ಇದು ರೀಡಿಂಗಿಗೆ ಹೆಲ್ಪ್ ಮಾಡ್ತಾ ಇದೆ. ರೀಡಿಂಗ್ ನ ಸನ್ನಿವೇಶ ಅಥವಾ ಕಾಲವನ್ನು ಡಿಸೈಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದೆ ಆಮ್. ಇಲ್ಲಿ ಇದು ಹೆಲ್ಪಿಂಗ್ ವರ್ಬ್ ಆಗಿದೆ. ಹೆಲ್ಪಿಂಗ್ ವರ್ಬ್ ಆಗಿದೆ. ಇಲ್ಲಿ ಇದು ಮೇನ್ ವರ್ಬ್ ಆಗಿ ಹೋಗ್ತಿದೆ. ಐ ಆಮ್ ಹ್ಯಾಪಿ. ಅಥವಾ ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್. ಅಥವಾ ಇದು ಏನಾಯ್ತು? ದೇ ಆರ್ ಪ್ಲೇಯಿಂಗ್ ಅನ್ನುವಂಥದ್ದು ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ತೋರಿಸ್ತಾ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ತೋರಿಸಲಿಕ್ಕೆ ಆರ್ ಯೂಸ್ ಆಗ್ತಾ ಇದೆ. ಇಲ್ಲಿ ದೇ ಆರ್ ಡಾಕ್ಟರ್ ಅನ್ನೋದಕ್ಕೆ ಆರ್ ಅನ್ನುವಂಥದ್ದು ಮೇನ್ ವರ್ಬ್ ಆಗಿ ಯೂಸ್ ಮಾಡಿ ವರ್ಕ್ ಮಾಡ್ತಾ ಇರುವಂತದ್ದು. ಅದು ದೇ ಆರ್ ಡಾಕ್ಟರ್ ಅಥವಾ ಸ್ಟೇಟ್ ಆಫ್ ಬೀಯಿಂಗ್ ಸ್ಟೇಟ್ ಆಫ್ ಬೀಯಿಂಗ್ ನ ಇಲ್ಲಿ ತೋರಿಸಿರುವಂತದ್ದು. ಹಿ ವಾಸ್ ಸಿಂಗಿಂಗ್. ಹಿ ವಾಸ್ ಸಿಂಗಿಂಗ್. ಹಿ ವಾಸ್ ನೋಡಿ, ಹಿ ವಾಸ್ ಟಯರ್ಡ್. ಐ ಥಿಂಕ್ ಇದು ರಾಂಗ್ ಅನ್ಸುತ್ತೆ ನನಗೆ. ಇವೆಲ್ಲ ಹಿ ವಾಸ್ ಟಯರ್ಡ್. ಸೊ ಹಿ ವಾಸ್ ಸಿಂಗರ್ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಏನೋ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಹಿ ವಾಸ್ ಟಯರ್ಡ್ ಅನ್ನೋದಕ್ಕಿಂತ ಇಲ್ಲಿ ಪ್ಯಾಸಿವ್ ವಾಯ್ಸ್ ಆಗುತ್ತೆ. ಇದು ಪ್ಯಾಸಿವ್ ವಾಯ್ಸ್ ಆಗಿರೋದ್ರಿಂದ ಇದು ತಪ್ಪಾಗ್ತದೆ. ಸೊ ಹಿ ವಾಸ್ ಸಿಂಗರ್. ಸೊ ವಾಸ್ ಅನ್ನುವಂಥದ್ದು ಸ್ಟೇಟ್ ಆಫ್ ಬೀಯಿಂಗ್ ಅನ್ನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ ಆಸ್ ಅ ಮೇನ್ ವರ್ಬ್. ಮೇನ್ ವರ್ಬ್ ಇದು ಆಸ್ ಅ ಮೇನ್ ವರ್ಬ್ ಇದು ವರ್ಕ್ ಮಾಡ್ತಾ ಇದೆ. ಸೊ ಅದೇ ರೀತಿ ವಿ ವರ್ ವರ್ಕಿಂಗ್, ವಿ ವರ್ ಲೇಟ್. ವಿ ವರ್ ಲೇಟ್ ಇಟ್ಸ್ ರೈಟ್. ವಿ ವರ್ ಲೇಟ್ ಇಲ್ಲಿ ಸ್ಟೇಟ್ ಆಫ್ ಬೀಯಿಂಗ್ ಅನ್ನ ಇಲ್ಲಿ ತೋರಿಸ್ತಿರುವಂತದ್ದು. ಸೊ ನಾನು ಹೇಳಿದ ಹಾಗೆ ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನಾವು ಮೇನ್ ವರ್ಬ್ ಗಳಾಗಿ ಯೂಸ್ ಮಾಡ್ಕೋಬಹುದು. ಇದು ನಿಮಗೆ ಬಿಟ್ಟಿರುವಂತಹದ್ದು. ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಕೇಳಿದ್ದಕ್ಕೆ. ವರ್ಬ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವಾಗಿತ್ತು. ಒಂದು ಗ್ರಾಮರ್ ಪಾರ್ಟ್ ನ ಬಹಳ ಮುಖ್ಯವಾದ ವಿಷಯ ಆಗಿತ್ತು. ಅದನ್ನ ನಾವು ಡಿಸ್ಕಷನ್ ಮಾಡಿದೀವಿ. ಇಟ್ ವಾಸ್ ಟೂ ಲೇಟ್. ಐ ಮೀನ್ ಬಹಳ ಒಂದು ಡೆಲಿಕೇಟ್ಲಿ ನಾವು ಲೆಸನ್ ಅನ್ನ ಮಾಡಿದೀವಿ. ಹಾಗಾಗಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.